ಹೇಳಿ ಹೇಳಿ. ಅದಕ್ಕೊಂದು ಮಾತೆ ಹಿಂಗೆ ಹೇಳ್ತಾರಲ್ಲ ಮರಣ್ಣ. ಏನ್ ಹೇಳ್ಯಾರಿಪ್ಪ ಮಾತಾ? ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದ್ರು ಹೊಳೆಯಲು ಬೇಡ. ಬೇಡ ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮವನ್ನು ಉಳಿಸುವ ಪರಿ ಅಂತ ಹೇಳಿದ್ರು. ಹೌದಪ್ಪ ಹೌದು ಹೇಳ್ಯಾರಲ್ರಿ. ಅಣ್ಣ ಬಸವಣ್ಣವ್ರು ಹೇಳ್ತಾರು, ಏನ್ ಹೇಳ್ಯಾರು? ಕಳತನ ಮಾಡಬೇಡ ಕೊಲ್ಲಬೇಡ ಮಂದಿಗೆ ಸುಳ್ಳು ಹೇಳಬೇಡ, ಹೇಳಬೇಡ, ನೀನೇ ಶಾಣೆ ಅಂತೇಳಿ ನಿನ್ನ ಡುಬ್ಬ ಹಾ ನೀ ಶಾಣೆ ಅಂತ ತಿಳ್ಕೊಬೇಡ ನೀನು. ಹೌದು ಹೌದು, ನಿನ್ನ ಡುಬ್ಬ ನೀನೇ ಚಪ್ಪಸ್ಕೋಬೇಡ ನೀವು ಅಂತ ಹೇಳ್ತಾರಪ್ಪ. ನೀ ಶಾಣೆ ಅನ್ಕೊಳ್ಬೇಡ ನೀನು. ಮುಂದೆ ಗುರು ಹಿರಿಯರು ಬಂದ್ರ ತಲೆಬಾಗಿ ನಡೆಯುತ್ತೆ ಹೇಳ್ರಿ. ಶಾಣೆ ಆಗ್ಬೇಕಾದ್ರ ಅದು ಬಾಳ ಬೇಕು. ಬೇಕಲ್ಲಪ್ಪ, ಶಾಣೆದಂಗ ಮಾಡಬಾರ್ದು. ಹೌದು, ಅದಕ್ಕಿರ್ಲಿ ಅಂತ ಹೇಳ್ಯಾರವರು ಅಣ್ಣ ಬಸವಣ್ಣವ್ರು. ಹೇಳ್ಯಾರಲ್ರಿ. ಅದಕ್ಕಿರ್ಲಿ ಪುಣ್ಯಾತ್ಮರೇ, ಇರ್ಲಿ. ನನ್ನಪ್ಪ ಬೀರ್ ದೇವ್ರನ್ನ ಜಾತ್ರಾ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರಿ? 2 ಮೇಳಗಳು ಬರಮಾಡಿಕೊಂಡಿರಿ. ಹೌದು, 2 ಮೇಳಿನ ಕಾರ್ಯಕ್ರಮ ಈಗಾಗಲೇ ಸದಾವರೂಪಿ ಸಾಗಿ ಹೊಂಟಾವು, ಸಾಗಿ ಬಂದವು. ನಾನು ನೀವು ಹೋದ ಸಂದಿನೊಳಗೆ ಒಂದು ಸಣ್ಣ ಪ್ರಶ್ನೆ ಕೇಳಿದ್ದೆ. ನಾನು ಕೇಳೇವಲ್ರಿಪ್ಪ ಒಂದು ಸಣ್ಣ ಪ್ರಶ್ನೆ. ಏನು ಪ್ರಶ್ನೆ ಕೇಳಿದೆ ಅಂತ ಕೇಳಿದ್ರ, ಏನು? ಯೋಗಿನಾಥ ಅಮೋಘ ಸಿದ್ದೇಶ್ವರ ಕೈಲಾಸದೊಳಗೆ ಅಮೋಘವಾಗಿರ್ತಕ್ಕಂಥ ಭಕ್ತಿ ಮಾಡ್ದ. ಮಾಡುವ ಭಕ್ತಿ ಕೈಲಾಸದಾಗಿ ಹೆಚ್ಚಾಯ್ತು. ಹೌದು ಹೌದು, ಏನಾಯ್ತು? ಕೈಲಾಸದಾಗೆ ಹೆಚ್ಚಾಯ್ತು. ಹೆಚ್ಚಾಗಿದ್ರ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಪುಣ್ಯದ ಮಕ್ಕಳಾಗಿ ಮರ್ತ್ಯ ಲೋಕಕ್ಕೆ ಹುಟ್ಟಿ ಬಂದ್ರು. ಅವರೇ ಮಾಯದ ಮಗ ಮಾಧುಲಿಂಗ, ತೇರವಾಡ ಮಂಗರಾಯ, ಕರಣಿ ಮಲಕಾರ ಸಿದ್ಧ. ಹೌದಪ್ಪ ಹೌದು. ಅಮೋಘ ಸಿದ್ಧ ಬರುವಂತ ಸಮಯದೊಳಗ ಏನ್ ಮಾಡ್ದ? ಮಳಿ ಕೀಲು ಬೆಳೆ ಕೀಲು ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ತೆಗೆದುಕೊಂಡು ಮರ್ತ್ಯ ಲೋಕಕ್ಕೆ ಬಂದ. ನಂದಿನ ಮುಂದೆ ಮಾಡ್ಯಾನ, ತಂದಿನ ಹಿಂದ್ ಮಾಡ್ಯಾನ. ಸಂಗಟ ಭೂತಾಳ ಸಿದ್ದನ ಕರ್ಕೊಂಡು ಬಂದಾನ. ಹೌದು, ನಂದಿ ಮ್ಯಾಲ ತಂದಿನ ಕೂತಿಲ್ಲ. ಹೌದು, ಅಮೋಘ ಸಿದ್ದನ ಕೂತಿಲ್ಲ. ಇಲ್ಲ. ಆ ನಂದಿ ಮ್ಯಾಲ ಒಬ್ರು ಕೂತಾರ. ಯಾವ ಸಮಯದಾಗ ಕೂತಾರ, ಯಾಕೆ ಕೂತಾರ, ಯಾರು ಕೂತಾರ ಅಂದುಕೊಳ್ಳೇನೆ ಅವ್ರು ಬುಕ್ದಾಗ ಹೇಳಿದ್ರು. ಅವ್ರು ಬುಕ್ದಾಗ ನಾ ಏನು ಬುಕ್ದಾಗ ಪ್ರಶ್ನೆ ಕನ್ಸರ್ ಹೇಳತ್ತೆ, ನಾ ಏನು ಹೇಳಿನೇನು? ಇಲ್ಲ. ನಾವು ಇಲ್ಲಿ ಏನು ಮೇಳ ಬರಮಾಡಿಕೊಂಡಾರ. ಅವರಿಗೆ ಸಿದ್ಧರ ವಿಷಯ ಗೊತ್ತಾಗ್ಲಿ ಅಂತ ಹೇಳಿ ಒಂದು ಸಣ್ಣ ಪ್ರಶ್ನೆ ಕೇಳಿದೆ. ಕೇಳವಲ್ರಿ. ಅವರಿಗೆ ಭಗವಂತ ಎಷ್ಟು ಬುದ್ಧಿ ಕೊಟ್ಟಾನೋ ಅಷ್ಟು ಮಟ್ಟಿಗೆ ಹೇಳ್ಯಾರು. ಅವ್ರು ಹೇಳ್ಯಾರ. ನೀವು ಹೇಳಿರ್ತಕ್ಕಂತ ಪ್ರಶ್ನೆ ಅದನ್ನ ಏನು ಬುಕ್ದಾಗ ಕೇಳಿಲ್ಲ, ಹೇಳಿಲ್ರಿ. ಅದಕ್ಕ ಆ ಪ್ರಶ್ನೆ ಏನು ಪದ್ಮಾವತಿ ಅಂತ ಹೇಳ್ಯಾರ ಅವ್ರು. ಹೌದು, ಪದ್ಮಾವತಿ ಅಂತ ಹೇಳ್ಯಾರಲ್ರಿ. ಏನಂತ ಹೇಳ್ಯಾರ? ಪದ್ಮಾವತಿ ಅಂತ. ಪದ್ಮಾವತಿ. ಹೌದು ಹೌದು, ಹಿಂಗೆ ಹೇಳ್ಯಾರ್ರಿ. ಬುಕ್ದಾಗ ಅದಕ್ಕೆ ಹೇಳ್ಯಾರ ಅವ್ರು ಪದ್ಮಾವತಿ ಅಂತ ಹೇಳ್ಯಾರ. ಹೌದು, ಅವ್ರ ಬುಕ್ದಾಗ ಹೇಳ್ಯಾರ. ಅವ್ರು ಹೇಳ್ಯಾರಿ. ನಾ ಏನು ಗುಡ್ಡಕ್ಕೆ ಆಗ ಹಾಕೋದಿಲ್ಲ. ಅದಕ್ಕಿರ್ಲಿ ಅವ್ರಿಗೆ ಭಗವಂತ ಎಷ್ಟು ಬುದ್ಧಿ ಕೊಟ್ಟನ ಅಂತ ಹೇಳ್ಯಾರ ಅವ್ರು. ಪದ್ಮಾವತಿ ಅಂತೇಳಿ ತೋರಿಸ್ಬೇಕು ನೀವು. ಹೌದು, ಪದ್ಮಾವತಿ ಅಂತ ಹೇಳಿ. ಪದ್ಮಾವತಿ ಇಷ್ಟು ತೋರಿಸ್ಬೇಕು ನನಗ. ಹೌದು, ಹಂಗೆ ಇರ್ಬೇಕದು. ನೀವ್ ಏನ್ ಹೇಳಿರಲ್ಲ, ನಾ ಬುಕ್ದಾಗ ಅಂದಿಲ್ಲ. ನಾನು ಅಂದಿಲ್ಲ. ಯಾವಾಗ ನೀವು ಬುಕ್ದಾಗ ಅಂದಿರ ಅಂದ ಬಳಕ ಪದ್ಮಾವತಿನೇ ಇರ್ಬೇಕು, ಅಲ್ಲಿ ಬ್ಯಾರೆ ಅಕ್ಷರ ಇರಬಾರದು. ಅದು ಹಂಗಲ್ಲ ಅನ್ಸರ್. ಅದು ಹೆಂಗ್ರಿ ಅನ್ಸರ? ಆ ಕೊಂತುಬಾಯಿ ಮಾವನ ಸೇವಾ ಮಾಡ್ತಿದಳು, ಕನಬಾಯಿ ಅತ್ತಿ ಸೇವಾ ಮಾಡ್ತಿದಳು. ಹೌದು, ಕನಬಾಯಿ ಅತ್ತಿ ಸೇವಾ ಮಾಡ್ತಿದಳು, ಕೊಂತುಬಾಯಿ ಮಾವನ ಸೇವಾ ಮಾಡ್ತಿದಳು. ಆ ಮಾವನ ಸೇವಾ ಮಾಡುವಂತ ಸಮಯದೊಳಗ ಆ ಕೊಂತುಬಾಯಿ ನಂದಿ ಮ್ಯಾಗ ಕೂತು ಹೋಗುದು ಬರುವುದು ಮಾಡ್ಯಾರ ಅಂತೇಳಿ ಹಿಂಗ ಸಿದ್ಧಟಿ ಒಳಗ ಪ್ರಶ್ನೆ ಕನ್ಸಾರದ. ಪದ್ಮಾವತಿ ಅಂತ ಹೇಳ್ತಿರಲ್ಲ, ಅದು ಪದ್ಮಾವತಿ ಅಂತೇಳಿ ನೀವು ಹಿಂಗ ತೋರಿಸ್ಬೇಕು. ಅದಕ್ಕಿರ್ಲಿ, ಹೆಚ್ಚಿಗೆ ಮಾತುಗಳನ್ನ ಆಡಾರ್ದೆ ಅವರು ನಮಗೊಂದು ಪ್ರಶ್ನೆ ಕೇಳ್ಯಾರ. ಅವರು ಏನು ಕೇಳ್ಯಾರಿ? ಏನು ಪ್ರಶ್ನೆ ಕೇಳ್ಯಾರ ಅಂತ ಕೇಳಿದ್ರ, ಏನು
ಕೇಳಬೇಕಾಗ್ಯದ. ಆಗ್ಯದ ಆಗ್ಯದ. ಅವ್ರ ಬಗ್ಗೆನೇ ಕೇಳಬೇಕಾಗ್ಯದ. ಹಾ ಹೇಳಿ ಒಂದು ಪ್ರಶ್ನೆ ಕೇಳ್ಯಾರ. ಏನು ಕೇಳ್ಯಾರಿ? ಏನು ಪ್ರಶ್ನೆ ಕೇಳ್ಯಾರ ಅಂತ ಕೇಳಿದ್ರ, ಏನು? ಬೀರಪ್ಪ ಮತ್ತು ಮಾಯಮ್ಮ. ಮಾಯಮ್ಮ ಬೀರಪ್ಪನ ಸೇವಕ ಮಾಯಮ್ಮನ ಸೇವಕ ಹಾ ಒಬ್ಬ ದೂರದಿಂದ ಭಕ್ತ ಬರ್ತಿದ್ದ. ಬರ್ತಿದ್ದ ಎದಕ್ಕ? ಸೇವಾ ಮಾಡ್ಲಕ್ಕ. ಸೇವಾ ಮಾಡಕ್ ಬರ್ತಿದ್ದ. ಹಾ ಅವಾಗ ಮಾಯಮ್ಮ ದೇವಿ ಬೀರಪ್ಪ ಹೇಳ್ತಾರ, ಏನ್ ಹೇಳ್ತಾರು? ಭಕ್ತ, ಭಕ್ತ ನಿನ್ನ ಭಕ್ತಿಗೆ ನಾವು ಮೆಚ್ಚೀವಿ. ಮೆಚ್ಚಿವಿ. ನೀ ಅಲ್ಲಿದಿಂದ ಇಲ್ಲಿಗೆ ಹೈರಾಣಾಗಿ ಬರುವುದು ಬೇಡ. ಯಾರ? ನಿನ್ನ ಭಕ್ತಿಗೆ ನಾವು ಮೆಚ್ಚಿದಂದ ಬಳಕ ನೀ ಇದ್ದಲ್ಲೇ ನಾವು ಬರ್ತೀವಿ ಅಂತೇಳಿ ಹೌದು. ಬೀರಣ್ಣ ದೇವರ ಮಾಯಮ್ಮ ಹೇಳ್ಯಾರ. ಹಾ ಹೇಳಿ ಆ ಭಕ್ತನ ಊರಾಗೆ ವಾಸ ಮಾಡ್ಯಾರ. ಮಾಡ್ಯಾರ. ಆ ಭಕ್ತನ ಹೆಸರೇನು? ಹಾ ಯಾವ ಊರಾಗ ವಾಸ ಮಾಡ್ಯಾರ, ಯಾವ ಜಿಲ್ಲಾ, ಯಾವ ತಾಲೂಕ್ ಅಂತ ಕೇಳ್ಯಾರ. ಅವ್ರು ಕೇಳ್ಯಾರಲ್ರಿ? ಯಾವ ಜಿಲ್ಲಾ ಯಾವ ತಾಲೂಕ್ ಅಂತ ಕೇಳಿದ್ರ, ಯಾವ ಜಿಲ್ಲಾ ಯಾವ ತಾಲೂಕ? ಚಿಕ್ಕಮಗಳೂರು ಜಿಲ್ಲಾ, ಕಡೂರು ತಾಲೂಕ, ಮರಡಿ ಊರೊಳಗ ಮರಡಿ ನಿಂಗಣ್ಣ ಅಂತೇಳಿ ಭಕ್ತ ಇದ್ದ. ಅಲ್ಲಿದಿಂದ ಕುರಿ ಮೈಸ್ಕೊಂಡು ಬಾಗಿನಾಡಕ್ಕೆ ಬಂದಿದ್ದ. ಬಂದಿದ್ದ. ಬಾಗಿನಾಡದ ಒಂದು ಪವಾಡ ಆಯ್ತು. ಹಾ ಏನಾಯ್ತು? ಏನಾಯ್ತು ಅಂತ ಕೇಳಿದ್ರ, ಯಾನು? ಬಾಗಿನಾಡದ ಬಂಕನಾಥ ಯಾರು ಹೆಣ್ಮಕ್ಳು ಸಿಗುತ್ತಾ ನೋಡು, ಸಿಕ್ಕಿದ ಹೆಣ್ಮಕ್ಳಿಗೆ ಹೊಟ್ಟೆ ಬಿಡ್ತಿದ್ದಿಲ್ಲ ಇವ. ಹಿಡ್ದಿಲ್ಲ. ಸಿಕ್ಕಿದ ಹೆಣ್ಮಕ್ಳಿಗೆ ಯಾರಿಗೆ ಬಿಡ್ತಿದ್ದಿಲ್ಲ. ಹಾ ಅವನು ಸಲ್ಲ ಅಡಗಿಸ್ಬೇಕು, ಅವನು ಮರ್ತನ ಮಾಡ್ಬೇಕಂತೇಳಿ ಹೇಳಿ ಮಾಯಮ್ಮ ಬೀರ ದೇವ್ರ ಹೌದು ಇಬ್ರು ಬಾಗಿನಾಡಕ್ಕೆ ಬಂದ್ರು. ಬಂದ್ರು. ಬಾಗಿನಾಡಕ್ಕೆ ಬಂದು ಹ್ಮ್ ಅವಾಗ ಬೀರ ದೇವ್ರು ಹೇಳ್ತಾನ, ಏನಂತ? ಅಕ್ಕ ಅಕ್ಕ ಆ ಬಾಗಿನಾಡು ಬಂಕನಾಥನ ರಾಜವಾಡದೊಳಗ ಗಂಡು ಮಕ್ಕಳಿಗೆ ಯಾರಿಗೂ ಪ್ರವೇಶ ಇಲ್ಲ, ಇಲ್ಲ ಇಲ್ಲ. ಹೆಣ್ಣು ಮಕ್ಕಳಿಗೆ ಅಟ್ಟೆ ಪ್ರವೇಶ ಅದ. ಅದ ಗಂಡಸರಿಗೆ ಒಳಗೆ ಬಿಡಲ್ಲ, ಅಲ್ಲಿ ಇಲ್ಲ. ಹೆಣ್ಮಕ್ಳಿಗೆ ಅಷ್ಟೇ ಒಳಗೆ ಬಿಡ್ತಾರ. ನಾನು ಕೂಸಾಗ್ತೀನಿ, ಕೂಸಾಗಿ ನೀನು ಉಡಿ ಒಳಗಿರ್ತೀನಿ, ಇರ್ತೀನಿ. ಆ ಬಂಕನಾಥನ ರಾಜವಾಡದೊಳಗ ಇಬ್ರು ಕಲ್ತು ಹೋಗುನು ಅಕ್ಕ ಅಂತೇಳಿ ಬೀರ ದೇವಿ ಹೇಳಿದ ಕೂಡಲೇನೆ ಹೌದು. ಬೀರ ದೇವರ ಮಾಯಕ್ಕನ ಉಡಿ ಒಳಗ ಕೂಸಾಗಿ ಆಡಕತ್ತ. ಆಡಕತ್ತ. ಉಡಿ ಒಳಗ ಬೀರ ದೇವ್ರನ್ನ ಕರ್ಕೊಂಡು ತಗೊಂಡು ಹಾ ಮಾಯಮ್ಮ ರಾಜವಾಡದೊಳಗೆ ಹೋದ್ರು. ಹೌದು. ಆ ಮಾಯಮ್ಮನ ರೂಪ ನೋಡಿ ಹಾ ಕಾಮುಕ ದೈತ್ಯ ಬಂಕನಾಥ ಹೌದು. ಮಾಯಮ್ಮನ ಸೀರೆ ಹಿಡಿದು ಜೊಗ್ಗಲು ಕತ್ತ. ಹೌದಪ್ಪ ಹೌದು. ಮಾಯಮ್ಮನ ಸೀರೆ ಹಿಡಿದು ಜೊಗ್ಗದ. ಎಲ್ಲೋ ಬೀರ ದೇವರ ಅಂದ ಕೂಡಲೇ ಬೀರ ದೇವರ ಉಡಿ ಒಳಗಿರ್ತಕ್ಕಂಥ ಬೀರ ದೇವರ ಬೆಟ್ಟದ ಆಕರಾಗಿ ನಿಂತು ಆ ಬಂಕನಾಥನ ಮರ್ದನ ಮಾಡಿ ಚಿಂಚಲಿ ಸೂರದೊಳಗ ಎಲಿ ಚಿಂಚಲಿ ಒಳಗ ಬಚ್ಚಲ ಕಲ್ಲಾಗಿ ಮಾಡ್ದ. ಯಾರು? ಯಾರು? ನನ್ನಪ್ಪ ಬೀರ ದೇವ್ರ. ಹೌದು. ಅಲ್ಲಿ ಆ ಪವಾಡ ಮಾಡೋದು ಮರಡಿ ನಿಂಗಣ್ಣ ನೋಡ್ದ. ಇವ್ರು ಸಾಮಾನ್ಯದವ್ರು ಅಲ್ಲ ಅಂತ ಹೇಳಿ ಅವ್ರ ಸೇವಾ ಇಲ್ಲಿ ಮಾಡ್ತಿದ್ದ. ಮುಂದೆ ಇವ ಮರಡಿಗೆ ಹೋದ. ಬರೀ ಮರಡಿಗೆ ಹೋದ್ರು ಕೂಡ ಇವ ಬಿಡ್ಲಿಲ್ಲ. ಮತ್ತ ನಾನು ಗುರುವಿನ ಸೇವಾ ಮಾಡ್ಬೇಕು, ತಾಯಿ ಸೇವಾ ಮಾಡ್ಬೇಕಂತೇಳಿ ಅಲ್ಲಿದಿಂದ ಬಂದು ಇಲ್ಲಿ ಬಾಗಿನಾಡಕ್ಕೆ ಬಂದು ಸೇವಾ ಮಾಡ್ತಿದ್ದ. ಅವಾಗ ಮಾಯಮ್ಮ ಬೀರ ದೇವ್ರು ಹೇಳ್ತಾರ, ಏನಂತ? ಭಕ್ತ ಇಲ್ಲಿ ಬಾಗಿನಾಡಕ್ಕೆ ಬಾಗಿನಾಡಿಗೆ ದೂರ ಆಗ್ತದ. ಹೌದು. ಎಲ್ಲಿ ಮರಡಿ? ಚಿಕ್ಕಮಗಳೂರು ಜಿಲ್ಲಾ. ಹೌದು. ಅಲ್ಲಿ ಬರ್ತದ. ಬರ್ತದಲ್ರಿ. ಬಾಗಿನಾಡು ಎಲ್ಲಿ ಬರ್ತದ? ಎಲ್ಲಿ? ಇದು ರಾಯಬಾಗ ತಾಲೂಕು ಕಡೆಗೆ ಬರ್ತದ. ರಾಯಬಾಗ ತಾಲೂಕು ಕಡೆ ಚಿಕ್ಕಮಗಳೂರಲ್ಲಿ ದೂರ ಆಗ್ತದ. ನಿನ್ನ ಭಕ್ತಿಗೆ ನಾವು ಮೆಚ್ಚಿವಿ, ನೀ ಇದ್ದಲ್ಲಿಗೆ ನಾವು ಬರ್ತೀವಿ ಅಂತೇಳಿ ಅಕ್ಕವ್ವ ಯಾರು? ಬೀರಣ್ಣ ದೇವರ ಅಕ್ಕ ಮಾಯವ ಇಬ್ರು ಕೂಡಿ ಆ ಮರಡಿ ಊರೊಳಗೆ ವಾಸ ಮಾಡ್ಯಾರ. ಆ ಭಕ್ತನ ಹೆಸರು ಮರಡಿ ನಿಂಗಣ್ಣ ಅಂತ ಹೇಳಿ. ಹೌದು. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕಾಣ್ತಾರೆ ಹಿಂಗದ ಕುಲ್ಲ ಹೆಂಗೈತಿ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡದೆ ಒಂದು ಖ್ಯಾಲಿಯನ್ನು ಹಾಡಿ ನಮ್ಮ ಉಭಯ ತಂಡದವರಿಗೆ ಬಹಳ ಹೊತ್ತು ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ.